ಹಾಯ್ ಹೆಲೋ ನಮಸ್ತೆ. ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಕುಂಬಳಕಾಯಿನಲ್ಲಿ ಒಂದು ಗೊಜ್ಜು ಅಥವಾ ಗ್ರೇವಿ, ಇದನ್ನು ಯಾವುದ್ರ ಜೊತೆಗಾದರೂ ತಿನ್ಬೋದು. ಮುದ್ದೆ, ಚಪಾತಿ, ಅನ್ನ ಯಾವುದ್ರ ಜೊತೆಗಾದರೂ ತುಂಬ ಸಿಂಪಲಾಗಿರುತ್ತೆ. ಲೈಕ್ ಮಾಡಿ, ಬನ್ನಿ ನೋಡೋಣ ಹೇಗೆ ಮಾಡೋದು. ಮೊದಲಿಗೆ ಇಲ್ಲಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಸಾಸಿವೆ, ಜೀರಿಗೆ ಏನೂ ಬೇಡ. ಮೀಡಿಯಮ್ ಸೈಜು ಒಂದು 2 ಈರುಳ್ಳಿನ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಹಾಗೆಯೇ ಒಂದು 4 ಹಸಿಮೆಣ್ಸಿನ್ಕಾಯಿನ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಕುಂಬಳಕಾಯಿ ಗೊಜ್ಜಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿನ ಸ್ವಲ್ಪ ಮೆತ್ತಕ್ಕಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸರಿಯಾಗಿ ಫ್ರೈ ಆಗಲಿಲ್ಲ ಅಂದರೆ ಈರುಳ್ಳಿ ಚೆನ್ನಾಗಿರಲ್ಲ, ಸ್ವೀಟ್ನೆಸ್ ಬರುತ್ತೆ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ 1 ಟೀ ಸ್ಪೂನು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಕುಂಬಳಕಾಯಿನ ನಾನು ಮೇಲೆ ಇರುವಂತಹ ಸಿಪ್ಪೆನೆಲ್ಲ ತೆಗೆದಿದ್ದೀನಿ. ಮೀಡಿಯಮ್ ಸೈಜಾಗಿ ಪೀಸಸ್ನ ಕಟ್ ಮಾಡ್ಕೋಬೇಕು. ತುಂಬ ದೊಡ್ಡದಾಗಿದ್ದರೂ ಚೆನ್ನಾಗಿರಲ್ಲ, ಹಾಗೆ ತೀರ ಚಿಕ್ಕದಾಗಿದ್ದರೂ ಚೆನ್ನಾಗಿರಲ್ಲ. ಚಪಾತಿ ಜೊತೆ ತಿನ್ನೋದಾದರೆ ಸ್ವಲ್ಪ ಚಿಕ್ಕದಾಗಿದ್ದರೂ ಪರವಾಗಿಲ್ಲ. ರೈಸು, ಮುದ್ದೆ ಜೊತೆ ತಿನ್ನೋದಾದರೆ ಈ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಕುಂಬಳಕಾಯಿ ತುಂಬ ಬೇಗನೆ ಬೆಂದ್ಬಿಡುತ್ತೆ. ನಮಗೆ ನೀರನ್ನ ಹಾಕ್ಕೊಂಡಿಲ್ಲ ಅಂದರೂ ಕೂಡ ಹಾಗೇ ಬೇಯಿಸ್ಕೋಬೋದು. ಇವಾಗ ಮುಚ್ಚಳ ಮುಚ್ಚಿ ಇದನ್ನು ಒಂದು 5 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದು 50% ಬೆಂದಿದೆ. ಇದು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಕ್ ಮಾಡ್ಕೊಳ್ಳಿ ಇವಾಗ ಒಂದು ಸಲ ಬೆಂದಿದೆಯಾ ಇಲ್ವಾ ಅಂತ. ನೋಡಿ, 50% ಬೆಂದಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ನ ಹಾಕಿದ್ರೆ ಇನ್ನೂ ಬೇಗನೆ ಬೆಂದ್ಬಿಡುತ್ತೆ. 50% ಬೆಂದಮೇಲೆ ಸಾಲ್ಟ್ನ ಹಾಕ್ಕೊಳ್ಳಿ, ಫಸ್ಟೇ ಸಾಲ್ಟ್ನ ಹಾಕಕ್ಕೆ ಹೋಗಬೇಡಿ. ಹಾಗೆಯೇ 1 ಟೀ ಸ್ಪೂನು ಧನಿಯಾ ಪುಡಿ ಇದೆಲ್ಲ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹಾಗೆಯೇ 1 ಟೇಬಲ್ ಸ್ಪೂನು ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಕೂಡ ಹಾಕಿದ್ದೀವಲ್ವ, ನೋಡ್ಕೊಂಡು ಹಾಕ್ಕೋಬೇಕು. ಹಾಗೆ 1 ಟೀ ಸ್ಪೂನು ಗರಂ ಮಸಾಲ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಸಾಂಬಾರು ಪುಡಿನ ಗರಂ ಮಸಾಲ ಬದಲಿಗೆ 1 ಟೀ ಸ್ಪೂನ್ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಹಾಕ್ಕೊಂಡ್ರು ಕೂಡ ಈ ಪೌಡರ್ಸ್ನೆಲ್ಲ ಹಾಕಿದ್ಮೇಲೆ ಒಂದು ಸಲ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು. ಹಾಗೆ 1 ನಿಮಿಷ ಬಿಡಬೇಕು. ಈ ಉಪ್ಪು, ಖಾರ ಏನಿದೆ ಇದೆಲ್ಲ ಕೂಡ ಕುಂಬಳಕಾಯಿಗೆ ಚೆನ್ನಾಗಿ ಅಂಟ್ಕೊಂಡ್ರೆ ನಮಗೆ ಕುಂಬಳಕಾಯಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಈ ರೀತಿ ಬೆಂದ ಮೇಲೆ ಹಾಕ್ಕೊಂಡ್ರೆ ಒಂದು 50% ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಖಾರ, ಉಪ್ಪನ್ನೆಲ್ಲ ಕೂಡ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ 1 ನಿಮಿಷ ಹಾಗೆ ಬಿಟ್ಟು ನೀರು 1 ಟೀ ಗ್ಲಾಸ್ ಅಷ್ಟು ಮಾತ್ರನೇ ಹಾಕ್ತಾಯಿದ್ದೀನಿ. ನೀರನ್ನ ಹಾಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಜಾಸ್ತಿ ನೀರನ್ನ ಮಾತ್ರ ಹಾಕ್ಕೋಬಾರ್ದು. ಕುಂಬಳಕಾಯಿ ಸಾರಲ್ಲಿ ಸಪ್ಪೆ ಇರುತ್ತೆ. ಕುಂಬಳಕಾಯಿ ತಿನ್ನಬೇಕಾದ್ರೂ ಚೆನ್ನಾಗಿರಲ್ಲ, ಅಷ್ಟೊಂದು ಸ್ವೀಟು ಸಪ್ಪೆ ಇರುತ್ತೆ. ಈ ರೀತಿ ಮಾಡ್ಕೊಳ್ಳಿ. 5 ನಿಮಿಷ ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, 5 ನಿಮಿಷದ ನಂತರ ಕುಂಬಳಕಾಯಿ ಬೆಂದಿದೆ. ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಚಕ್ಕೆ ಲವಂಗ ಇದನ್ನು ಯಾವುದೂ ಹಾಕಿಲ್ಲ. ತುಂಬ ನ್ಯಾಚುರಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಕುಂಬಳಕಾಯಿ ಕೂಡ ನೋಡ್ಬೋದು ಬೆಂದಿದೆ. ಇವಾಗ ಬೆಲ್ಲ ಹಾಕಿ, ಈರುಳ್ಳಿನೂ ಜಾಸ್ತಿ ಹಾಕಿ ಸ್ವೀಟ್ನೆಸ್ ಇರುತ್ತೇನೋ ಅಂತ ನಿಮ್ಗೆ ಅನಿಸ್ಬೋದು. ಯಾವ ರೀತಿ ಸ್ವೀಟ್ನೆಸ್ಸು ಇರಲ್ಲ, ತುಂಬ ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ. ಖಂಡಿತ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.